ಮೂವಿ ಹೆಸರು ಕೂಲಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಗೋಲ್ಡ್ ಮತ್ತು ಗೋಲ್ಡ್ ವಾಚ್ಗಳ ಇಲ್ಲೀಗಲ್ ಸ್ಮಗ್ಲಿಂಗ್ ಅನ್ನ ತೋರಿಸ್ತಾರೆ. ಯಾವ್ದನ್ನ ಸೈಮನ್ ಮತ್ತೆ ಅವ್ರ ಗ್ಯಾಂಗ್ ಮಾಡ್ತಾ ಇದ್ರು. ಸೈಮನ್ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ನಿಗೆ ಸುಮಾರು ಫ್ಯಾಕ್ಟ್ರಿಗಳಿದಾವೆ ಅಂಡ್ ಇದ್ರ ನಡುವೆ ಅವನು ಇಲ್ಲೀಗಲ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಅಂಡ್ ಈ ಸ್ಮಗ್ಲಿಂಗ್ ಇನ್ಚಾರ್ಜ್ ಅನ್ನ ಅವನ ರೈಟ್ ಹ್ಯಾಂಡ್ ದಯಾಲ್ ನೋಡ್ಕೋತಾ ಇದ್ದಾನೆ. ಇನ್ನು ಸೈಮನ್ಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಅರ್ಜುನ್ ಅಂತ. ಇನ್ನು ಅರ್ಜುನ್ ಬಗ್ಗೆ ಹೇಳ್ಬೇಕಂತಂದ್ರೆ ಅರ್ಜುನ್ಗೆ ಅವ್ರ ಅಪ್ಪ ಮಾಡ್ತಾ ಇರುವಂತ ಸ್ಮಗ್ಲಿಂಗು ಇದಂದೆ ಒಂಚೂರು ಇಷ್ಟ ಆಗಲ್ಲ. ಅದಕ್ಕೆ ಅವನು ಈ ವ್ಯವಹಾರ ನೋಡ್ಕೊಳ್ದೆ ಕಸ್ಟಮ್ ಆಫೀಸರ್ ಆಗಿರ್ತಾನೆ. ಬಟ್ ಯಾರು ಸೈಮನ್ಗೆ ಅವ್ನ ಮಗ ಕಸ್ಟಮ್ ಆಫೀಸರ್ ಆಗಿರೋದು ಒಂದು ಅಡ್ವಾಂಟೇಜ್ ಇದ್ದಂಗೆ. ಇದರಿಂದ ಅವನು ಯಾವುದೇ ಒಂದು ಕಂಟೈನರ್ನ ಪಾಸ್ ಮಾಡಬೇಕಿದ್ರೆ, ಸ್ಮಗ್ಲಿಂಗ್ ಮಾಡಬೇಕಿದ್ರೆ ಅವ್ರ ಮಗನ ಇನ್ಫ್ಲೂಯೆನ್ಸು ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಇದರಿಂದ ಅವನು ಅವ್ನ ಮಗನ ಲೀಗಲ್ ಪವರ್ನ ಯೂಸ್ ಮಾಡಿಕೊಂಡು ಸುಮಾರು ಇಲ್ಲೀಗಲ್ ಕೆಲಸನ ಮಾಡ್ತಾ ಇರ್ತಾನೆ. ಆ್ಯಂಡ್ ಅರ್ಜುನ್ಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ಅವಳ ಹೆಸರು ಕಲ್ಯಾಣಿ ಅಂತ. ಅವಳು ಸೈಮನ್ನ ಫ್ಯಾಕ್ಟ್ರಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಒಂದು ದಿನ ಸೈಮನ್ಗೆ ಅವನ ಫ್ಯಾಕ್ಟ್ರಿಯಲ್ಲಿ ಇಬ್ರು ಪೊಲೀಸ್ ಆಫೀಸರು ಕೂಲಿಯಾಗಿ ವೇಷ ಹಾಕೊಂಡ್ಬಂದು ಸುಮಾರು ದಿನದಿಂದ ಇಲ್ಲಿ ನಡೀತಾ ಇರುವಂತ ಸ್ಮಗ್ಲಿಂಗ್ನೆಲ್ಲ ಲೀಕ್ ಮಾಡ್ತಾ ಇರೋ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಈ ವಿಷಯ ಅವಾಗ ದಯಾಲ್ ಗೊತ್ತಾಗುತ್ತೋ ಆಗ ದಯಾಲ್ ಒಬ್ಬ ಆಫೀಸರ್ನ ಹಿಡಿದು ಅವನ್ನ ಅಲ್ಲೇ ಸಾಯಿಸ್ತಾನೆ. ಇನ್ನು ಎರಡನೇ ಆಫೀಸರ್ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ದಯಾಲ್ ಯಾವ ಕೂಲಿ ಎರಡನೇ ಆಫೀಸರ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತಾನೋ ಅವನಿಗೆ 2 ಕೋಟಿ ಕ್ಯಾಶ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಈ ಫಿಲಮ್ನ ಹೀರೋ ದೇವನ ತೋರಿಸ್ತಾರೆ. ಇಲ್ಲಿ ದೇವ ಒಂದು ಬೋರ್ಡಿಂಗ್ ಹೌಸನ್ನ ರೆಂಟ್ಗೆ ಕೊಟ್ಟು ಜೀವನನ ನಡೆಸ್ತಾ ಇರ್ತಾನೆ. ಆ್ಯಂಡ್ ದೇವನ ಮನೆಗೆ ರೆಂಟ್ ಬರೋರಿಗೆಲ್ಲ ಒಂದೇ ಕಂಡೀಷನ್, ಅದೇನಪ್ಪ ಅಂತಂದರೆ ದೇವ 30 ವರ್ಷದಿಂದ ಕುಡ್ದಿಲ್ಲ. ಸೊ ಅಲ್ಲಿರೋರು ಯಾರು ಸಹ ಕುಡಿಯೋಂಗಿಲ್ಲ ಅಂತ. ಹೀಗೆ ಒಂದು ದಿನ ದೇವಾಗೆ ಅವನ ಫ್ರೆಂಡ್ ರಾಜಶೇಖರ್ ಸತ್ತೋಗಿರುವಂತಹ ವಿಷಯ ಗೊತ್ತಾಗುತ್ತೆ. ರಾಜಶೇಖರ್ ದೇವನ ಕ್ಲೋಸ್ ಫ್ರೆಂಡ್, ಆದ್ರೆ ರಾಜಶೇಖರ್ ದೇವಯಿಂದ 30 ವರ್ಷ ದೂರ ಇದ್ದ. ಯಾವಾಗ ಈ ವಿಷಯ ದೇವಾಗೆ ಗೊತ್ತಾಗುತ್ತೋ ಇದಕ್ಕೆ ದೇವ ದುಃಖದಿಂದ ತನ್ನ ಫ್ರೆಂಡ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಹೋಗ್ತಾನೆ. ಬಟ್ ರಾಜಶೇಖರ್ನ ಮಗಳು ಪ್ರೀತಿ ದೇವನ ಶವದ ಹತ್ರನೂ ಸಹ ಸೇರ್ಸಲ್ಲ. ಇದರಿಂದ ದೇವಾಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನು ರಾಜಶೇಖರ್ಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಆ್ಯಂಡ್ ಯಾವಾಗ ರಾಜಶೇಖರ್ ಸತ್ತೋಗ್ತಾನೋ ಅಲ್ಲಿಂದ 3 ಜನ ಹೆಣ್ಮಕ್ಳು ಬದುಕೋದು ತುಂಬಾನೇ ಕಷ್ಟ ಆಗಿರುತ್ತೆ. ಎಲ್ಲಿ ಹಿರಿಮಗಳಾದಂಥ ಪ್ರೀತಿ ತನ್ನ 2 ತಂಗಿದೀರ ಜವಾಬ್ದಾರಿಯನ್ನು ಹೊತ್ಕೋತಾಳೆ. ಹೀಗೆ ಒಂದು ದಿನ ದೇವ ಪ್ರೀತಿ ಹತ್ರ ಬಂದು, ನಿಮ್ ತಂದೆ ಡೆತ್ ಸರ್ಟಿಫಿಕೇಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ನಿಮ್ ತಂದೆದು ಸಹಜವಾದ ಸಾವಲ್ಲ, ಯಾರೋ ಅವ್ರಿಗೆ ಹೃದಯ ಭಾಗಕ್ಕೆ ಜಾಸ್ತಿ ಹೊಡ್ತಿದ್ದಾರೆ, ಅದಕ್ಕೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋದು ಅಂತ ಹೇಳ್ತಾನೆ. ಈ ವಿಷಯ ಕೇಳಿದಂತ ಪ್ರೀತಿ, ನಮ್ಮ ತಂದೆ ಸಾಯಿಸಿದವರ ವಿರುದ್ಧ ಹೋಗಿ ಪ್ರತೀಕಾರ ತೀರಿಸ್ಕೊಳ್ಳೋಷ್ಟು ಶಕ್ತಿ ನನ್ಗೆ ಇವಾಗಿಲ್ಲ, ನಾನು ನನ್ನ ತಂಗಿದಿರ್ ಲೈಫ್ ನೋಡ್ಬೇಕು, ನನ್ನ ಲೈಫ್ ನೋಡ್ಕೋಬೇಕು, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಹೋಗ್ತಾಳೆ. ಆದ್ರೆ ದೇವ ತನ್ನ ಫ್ರೆಂಡ್ ಯಾಕೆ ಸಾಯಿಸಿದ್ರು ಅದರಿಂದ ಇರುವಂತ ಸತ್ಯನ ತಿಳ್ಕೊಳಕ್ಕೆ ಸತ್ಯದೇವ್ ಕಳೆದ 30 ವರ್ಷಗಳಿಂದ ಏನೇನ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಗೊತ್ತಾಗೋದೇನಂದ್ರೆ ರಾಜಶೇಖರ್ ಫ್ಯಾಕ್ಟ್ರಿ ಕೆಲಸ ಬಿಟ್ಟು ಯಾವುದೋ ಒಂದು ಹೊಸ ಇನ್ವೆನ್ಷನ್ ನ ತಯಾರು ಮಾಡ್ತಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೋಸ್ಕರ ದೇವ ರಾಜಶೇಖರ್ನ ಕ್ಲೋಸ್ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾನೆ. ಇಲ್ಲಿ ಆ ಕ್ಲೋಸ್ ಫ್ರೆಂಡು ಬಾರಲ್ಲಿ ಕುಡಿದು ಫ್ಲಾಟ್ ಆಗಿರ್ತಾನೆ. ಆಗ ದೇವ ಆ ಫ್ರೆಂಡ್ಗೆ ಎಣ್ಣೆ ಕೊಟ್ಟು ರೀಸೆಂಟ್ ಆಗಿ ರಾಜಶೇಖರ್ ಏನೇನ್ ಮಾಡ್ತಿದ್ದ ಅನ್ನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೆ. ಆಗ ಅವ್ನ್ ಗೊತ್ತಾಗೋದೇನಂದ್ರೆ ಫ್ಯಾಕ್ಟರಿ ಕೆಲಸ ಬಿಟ್ಟಾದ್ಮೇಲೆ ರಾಜಶೇಖರ್ ನಮ್ ದೇಶದಲ್ಲಿ ಹೆಣಗಳ ಅಂತ್ಯ ಸಂಸ್ಕಾರ ಟೈಮಲ್ಲಿ ಯಾವಾಗ ದೇಹನ ಸುಡ್ತೀವೋ ಆಗ ಸುಮಾರು ಪೊಲ್ಯೂಷನ್ ಉಂಟಾಗುತ್ತೆ, ಪರಿಸರಕ್ಕೆ ಇದರಿಂದ ತುಂಬಾನೇ ತೊಂದರೆ ಆಗ್ತಿದೆ. ಅದಕ್ಕೆ ಅವನು ಒಂದು ಚೇರ್ ಅನ್ನ ಕಂಡಿಡಿತಾನೆ. ಆ ಚೇರ್ ಅಲ್ಲಿ ಒಂದು ಮೃತದೇಹವನ್ನ ಹಾಕಿ ಆನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪವರ್ ಇಂದ ಆ ದೇಹ ಹೊಗೆ ಬರ್ದೆ ಅಲ್ಲೇ ಬೂದಿ ಆಗುತ್ತೆ. ಅಂಡ್ ಹಲವು ವರ್ಷಗಳ ಪರಿಶ್ರಮದ ನಂತರ ಫೈನಲಿ ಆ ಮಷಿನ್ ವರ್ಕ್ ಆಗುತ್ತೆ. ಅಂಡ್ ಇದನ್ನ ಅವನು ಗೌರ್ಮೆಂಟ್ ಮುಂದೆ ಪ್ರೆಸೆಂಟ್ ಮಾಡ್ತಾನೆ. ಬಟ್ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಇದೇನಾದ್ರೂ ಬೈ ಚಾನ್ಸ್ ತಪ್ಪು ಕೈಗಳಿಗೆ ಹೋದ್ರೆ ಅಪಾಯ ಜಾಸ್ತಿ, ಇದನ್ನ ರಾಂಗ್ ಥಿಂಗ್ಗೆ ಯೂಸ್ ಮಾಡ್ತಾರೆ ಅಂತ ರಾಜಶೇಖರ್ನ ಲೈಸೆನ್ಸ್ ಜೊತೆಗೆ ಆ ಮೆಷಿನ್ ನ ಬ್ಯಾನ್ ಮಾಡ್ತಾರೆ. ಮತ್ತೊಂದ್ ಕಡೆ ಸೈಮನ್ ಮೇಲೆ ಗ್ಯಾಂಗ್ಸ್ಟರ್ಗಳು ಅಟ್ಯಾಕ್ ಮಾಡ್ತಾರೆ. ಆಗ ಸೈಮನ್ ಅವ್ರನ್ನೆಲ್ಲಾರನ್ನೂ ಅಲ್ಲ ಸಾಯಿಸ್ತಾನೆ. ಆದ್ರೆ ಇವಾಗ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಸತ್ತೋರ್ ಬಾಡಿ ಏನಾದ್ರು ಹೊರಗಡೆ ಲೀಕ್ ಔಟ್ ಆದ್ರೆ ಆಗ ಸೈಮನ್ ಮೇಲೆ ಹೆವಿ ಪ್ರೆಷರ್ ಬರುತ್ತೆ. ಆಗ ಸೈಮನ್ ಹೇಗಾದ್ರೂ ಮಾಡಿ ಇವನ್ನೆಲ್ಲ ಸುಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆಗ ಅರ್ಜುನ್ ರಾಜಶೇಖರ್ನ ಇನ್ವೆನ್ಷನ್ ಬಗ್ಗೆ ಸೈಮನ್ ಗೆಲ್ತಾನೆ. ಆಗ ಸೈಮನ್ ರಾಜಶೇಖರ್ ಹತ್ರ ಹೋಗಿ, ಇವಾಗ ನೀನೇನಾದ್ರೂ ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನೂ ನಿಮ್ಮ ಮಕ್ಳನ್ನು ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದಕ್ಕೆ ರಾಜಶೇಖರ್ ಸರಿ ಅಂತ ಸೈಮನ್ನ ಕೆಲಸ ಮಾಡೋದಕ್ಕೆ ಒಪ್ಕೋತಾನೆ. ಅಂಡ್ ಸೈಮನ್ನು ಅವ್ನು ಹೊಡೆದಾಕಿರುವಂತ ಎಲ್ಲಾ ಗ್ಯಾಂಗ್ಸ್ಟರ್ ಅನ್ನ ರಾಜಶೇಖರ್ಗೆ ಕೊಡ್ತಾನೆ. ಅಂಡ್ ರಾಜಶೇಖರ್ ಆ ಚೇರ್ ಮೇಲೆ ಕೂರಿಸಿ ಎಲ್ಲ ಬಾಡಿಯನ್ನ ಬೂದಿ ಮಾಡ್ತಾನೆ. ಇದರಿಂದ ಖುಷಿಯಾದಂತ ಸೈಮನ್ನು ರಾಜಶೇಖರ್ಗೆ ದುಡ್ಡನ್ನ ಕೊಡ್ತಾನೆ. ಅಂಡ್ ಇನ್ ಮುಂದೆ ನೀನು ನಾನು ಹೇಳ್ದಾಗೆಲ್ಲ ಬಂದು ಕೆಲಸ ಮಾಡ್ಕೊಡು, ನಿಂಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ರಾಜಶೇಖರ್ ಮಕ್ಕಳ ಸೆಕ್ಯೂರಿಟಿಗೋಸ್ಕರ ಇದನ್ನು ಒಪ್ಕೋತಾನೆ. ಅಲ್ಲಿಂದ ರಾಜಶೇಖರ್ ಸೈಮನ್ಗೋಸ್ಕರ ಕೆಲಸನ ಮಾಡ್ತಾ ಇರ್ತಾನೆ. ಅಂಡ್ ಇದರಿಂದ ಗೊತ್ತಾದೇನಂದ್ರೆ ಸೈಮನ್ಗೆ ಅವನಿಂದ ಉಪಯೋಗ ಆಗ್ತಾ ಇದೆ. ಅದರಿಂದ ಸೈಮನ್ ಇವನ್ನ ಸಾಯಿಸಕ್ಕಂತೂ ಹೋಗಲ್ಲ, ಬದಲಿಗೆ ಕೆಲಸನ ಬೇರೆ ಯಾರು ಮಾಡಬೇಕು ಅಂತ ದೇವಾಗೆ ಕ್ಲಾರಿಟಿ ಸಿಗುತ್ತೆ. ಮತ್ತೊಂದ್ ಕಡೆ ದಯಾಲ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ಬಾಡಿನೆಲ್ಲ ಡಿಸ್ಪೋಸ್ ಮಾಡಬೇಕು ಅನ್ನೋ ಪ್ರೆಷರ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಆ ಮಷಿನ್ ಆಪರೇಟ್ ಮಾಡೋದು ಹೇಗೆ ಅಂತ ಕೇವಲ ರಾಜಶೇಖರ್ ಒಬ್ಬಂಗೆ ಗೊತ್ತಿತ್ತು. ಆದ್ರೆ ಸ್ಟಾರ್ಟಿಂಗ್ ಡೇಸಸ್ ಅಲ್ಲಿ ಈ ಕೆಲಸಕ್ಕೆ ಹೆಲ್ಪ್ ಕರಿತಾ ಇರೋದ್ರಿಂದ ದಯಾಲ್ಗೆ ಈ ಮಷಿನ್ ಆಪರೇಟ್ ಮಾಡಕ್ಕೆ ಪ್ರೀತಿಗೂ ಬರ್ಬೋದು ಅಂತ ದಯಾಲು ಅವ್ರ ಹುಡುಗನ್ನೆಲ್ಲ ಪ್ರೀತಿ ನೆಡ್ಕೊಂಬ ಅಂತ ಕಳಿಸ್ತಾನೆ. ಅಂಡ್ ದಯಾಲ್ ಹುಡುಗರು ಪ್ರೀತಿ ಇರೋ ಜಾಗಕ್ಕೆ ಹೋಗಿ ಅವಳನ್ನ ಎಳ್ಕೊಂಬರಕ್ಕೆ ಅಂತ ಹೋಗ್ತಾರೆ.
ಅಂಡ್ ಅದೇ ಟೈಮ್ಗೆ ದೇವ ಬಂದು ಪ್ರೀತಿನ ಸೇವ್ ಮಾಡ್ತಾನೆ. ಅಂಡ್ ಆ ಗೂಂಡಾಗಳಿಗೆ ಆ ಮಷಿನ್ ಆಪರೇಟ್ ಮಾಡಕ್ಕೆ ಪ್ರೀತಿಗಳ ನನಗೆ ಬರುತ್ತೆ ಅಂತ ಸುಳ್ಳೆ ಹೇಳ್ತಾನೆ. ಇದಕ್ಕೆ ದಯಾಲು ಸರಿ ದೇವನ ಹೇಳ್ಕೊಂಬಂತ ಅವ್ನ ಹುಡುಗರಿಗೆ ಹೇಳ್ತಾನೆ. ಇದರಂತೆ ದೇವ ದಯಾಲ್ ಬಳಿ ಹೋಗ್ತಾನೆ. ಅಂಡ್ ಅವ್ನ ಎಲ್ಪಿ ಅಂತ ಜೊತೆಗೆ ಪ್ರೀತಿನೂ ಸಹ ಕರ್ಕೊಂಡು ಹೋಗ್ತಾನೆ. ಈ ಕಡೆ ದಯಾಲು ಬಾಡಿನ ದೇವನ್ಗೆ ಕೊಡ್ತಾನೆ. ಆದ್ರೆ ದೇವನ್ಗೆ ಮಷಿನ್ ಹೆಂಗ್ ಆಪರೇಟ್ ಮಾಡೋದಂತ ಗೊತ್ತಿಲ್ಲ. ಈ ಕಡೆ ಪ್ರೀತಿಗೂ ಸಹ ಈ ಮಷಿನ್ ಹೊಸ ಸೆಟಪ್ ನೋಡಿ ಇದನ್ನ ಹೆಂಗ್ ಆಪರೇಟ್ ಮಾಡೋದು ನಂಗೂ ಮರ್ತೋಗಿದೆ ಅಂತ ಹೇಳ್ತಾಳೆ. ಆಗ ದೇವ ಇಬ್ಬರು ಸ್ವಿಚ್ನೆಲ್ಲ ಆನ್ ಮಾಡ್ತಾನೆ. ಅಂಡ್ ಫೈನಲಿ ಬೈ ಲಕ್ ಮಷಿನ್ ವರ್ಕ್ ಆಗುತ್ತೆ. ಇದರಿಂದ ದಯಾಲ್ ಮತ್ತೆ ಸೈಮನ್ ತುಂಬಾನೇ ಖುಷಿ ಪಡ್ತಾರೆ. ಅಂಡ್ ಫೈನಲಿ ನಮಗೆ ರಾಜಶೇಖರ್ ಇಲ್ಲ ಅಂದ್ರೂ ಈ ಮಷಿನ್ ಆಪರೇಟ್ ಮಾಡಕ್ಕೆ ಇನ್ನೊಬ್ಬ ಇದಾನಲ್ಲ ಅಂತ ಎಲ್ಲ ಸಂಭ್ರಮಿಸ್ತಾರೆ. ಅಂಡ್ ಅಂದಿನಿಂದ ದೇವ ಮತ್ತೆ ಪ್ರೀತಿ ಆ ಮಷಿನ್ ಮೂಲಕ ಎಣ್ಣೆಗಳನ್ನ ಡಿಸ್ಪೋಸ್ ಮಾಡೋ ಕೆಲಸನ ಮಾಡ್ತಾ ಇರ್ತಾರೆ. ಅದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದ್ರೆ ದೇವ ಯಾವಾಗೆಲ್ಲ ಎಣ್ಣೆನ ಡಿಸ್ಪೋಸ್ ಮಾಡಕ್ ಹೋಗ್ತಾ ಇದ್ನೋ ಆಗ ಎಣ್ಣೆಗಳ ದೇಹದ ಮೇಲೆ ಯಾವ್ದೋ ಸರ್ಜರಿ ಆಗಿ ಸ್ಟಿಚಿಂಗ್ ಮಾಡಿರೋ ಗುರುತುಗಳೆಲ್ಲ ಇದ್ವು. ಇದನ್ನ ದೇವನು ಸಹ ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ದಯಾಲ್ಗೆ 2ನೇ ಪೊಲೀಸ್ ಆಫೀಸರ್ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ದಯಾಲು ಅವ್ನ ಹಿಡಿದ್ಬಿಟ್ಟು ಸೈಮನ್ ಹತ್ರ ಇವನೇ ಆ ಪೊಲೀಸು ಯಾರು ನಮ್ಮ ಜೊತೆ ಕೂಲಿ ವೇಷದಲ್ಲಿ ಇದ್ದು ನಮ್ಮ ಡೀಟೇಲ್ಸ್ನೆಲ್ಲ ಹೊರಗಡೆ ಲೀಕ್ ಔಟ್ ಮಾಡ್ತಾ ಇರೋದು ಅಂತ ಸೈಮನ್ ಹೇಳ್ತಾನೆ. ಆದ್ರೆ ಬದಲಿಗೆ ಸೈಮನ್ನು ದಯಾಲ್ನೇ ಹೊಡೆದಿ ಸಾಯಿಸ್ತಾನೆ. ಯಾಕಪ್ಪ ಅಂತಂದ್ರೆ ದಯಾಲೆ ಅಷ್ಟು ವರ್ಷದಿಂದ ಸೀಕ್ರೆಟ್ ಆಫೀಸರ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಯಾವಾಗ ಸೈಮನ್ಗೆ 2 ಪೊಲೀಸ್ ಆಫೀಸರ್ಸ್ ಇಲ್ಲಿ ಬಂದಿರೋ ವಿಷಯ ಗೊತ್ತಾಗೈತೆ ಅಂತ ಗೊತ್ತಾಗುತ್ತೋ ಆಗ ದಯಾಲು ಇದನ್ನ ಮುಚ್ಚಾಕೋಸ್ಕರ ಒಬ್ಬ ಇನ್ನೋಸೆಂಟ್ ಕೂಲಿ ಮೇಲೆ ಪೊಲೀಸ್ ಅನ್ನೋ ಅಂತ ಅಫವಾದನ್ನು ಹೊರಿಸ್ತಾನೆ. ಆದ್ರೆ ಸೈಮನ್ಗೆ ಈಗ ನಿಜ ಗೊತ್ತಾಗಿದೆ. ಅದಕ್ಕೆ ಅವನು ದಯಾಲ್ನ ಸಾಯಿಸ್ತಾನೆ. ಅಂಡ್ ಸೈಮನ್ನು ದೇವನ ಕರೆದು ಇವನ ಊತಾಕು ಇಲ್ಲಿ ಯಾವುದೇ ಒಬ್ಬ ಕೂಲಿ ಒಂದು ಸಮಾಧಿ ನೋಡಿದಾಗ್ಲೂ ಭಯ ಹುಟ್ಟಬೇಕು, ಅದಕ್ಕೆ ಅವನ ಸಮಾಧಿ ಮಾಡು ಅಂತ ಹೇಳ್ತಾನೆ. ಇದರಂತೆ ದೇವ ದಯಾಲ್ನ ಸಮಾಧಿ ಮಾಡಕ್ಕೆ ಅಂತ ಹೋಗ್ತಾನೆ. ಅಂಡ್ ಅವನ ಮುನ್ನು ಸಹ ಮಾಡ್ತಾನೆ. ಬಟ್ ಜೋರ್ ಮಳೆಯಿಂದ ಅದ್ಯಾ ಮಿರಾಕಲೋ ಗೊತ್ತಿಲ್ಲ ದಯಾಲು ಸಮಾಧಿಯಿಂದ ಅವನ ಕೈಯನ್ನ ಮುನ್ನಿಂದ ಹೊರಗಡೆ ತೆಗಿತಾನೆ. ಇದು ನೋಡಿದಂತ ದೇವಾಗೆ ದಯಾಲ್ ಬದುಕಿರೋ ವಿಷಯ ಗೊತ್ತಾಗುತ್ತೆ. ಇದಕ್ಕೆ ದೇವ ದಯಾಲ್ನ ಸಾಯಿಸಕ್ಕೆ ಹೋಗ್ತಾನೆ. ಆದ್ರೆ ದಯಾಲು ನನ್ನ ಬಿಟ್ಬಿಡು, ನಂಗೆ ಹೆಂಡತಿ ಮಕ್ಳಿದ್ದಾರೆ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಬೇಡ್ಕೋತಾನೆ. ಆಗ ದೇವ ಇವನೇನು ತಪ್ಪು ಕೆಲಸ ಮಾಡಿದಾನೆ ಅಂತ ನಾನು ಇವನು ಸಾಯಿಸಬೇಕು, ಇವನು ಪೊಲೀಸ್ ಆಫೀಸರು ಒಳ್ಳೆಯವನು ಅಂತ ಅವನ್ನ ಬಿಟ್ಟು ಕಳಿಸ್ತಾನೆ. ಮತ್ತೊಂದ್ ಕಡೆ ಸೈಮನ್ನು ದೇವಾಗ ಫೋನ್ ಮಾಡಿ ಕೆಲಸ ಆಗಿದ್ರೆ ಬಾ ಪಾರ್ಟಿ ಮಾಡೋಣ ಅಂತ ಕರೀತಾನೆ. ಇದಕ್ಕೆ ದೇವ ಸೈಮನ್ನ ಬಳಿ ಹೋಗ್ತಾನೆ. ಆಗ ಸೈಮನ್ನು ದೇವಾಗೊಂದು ವಿಡಿಯೋ ತೋರಿಸ್ತಾನೆ. ಯಾವ ವಿಡಿಯೋದಲ್ಲಿ ದಯಾಲೆ ದೇವನ ಫ್ರೆಂಡ್ ರಾಜಶೇಖರ್ನ ಸಾಯಿಸ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ದೇವಾಗೆ ದಯಾಲಿಂದ ಫೋನ್ ಬರುತ್ತೆ. ಇಲ್ಲಿ ದಯಾಲು ಪ್ರೀತಿನ ಕಿಡ್ನಾಪ್ ಮಾಡಿ ಮುಂದೆ ನಾನು ಏನ್ ಹೇಳ್ತೀನೋ ಅದನ್ನೇ ನೀವು ಮಾಡಬೇಕು, ಇಲ್ಲ ಅಂದ್ರೆ ನಾನು ಪ್ರೀತಿನ ಸುಮ್ಮನೆ ಬಿಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡಂತ ದೇವ ನಾನು ಎಂಥ ವ್ಯಕ್ತಿನ ಸಾಯಿಸದೆ ಬಿಟ್ನಲ್ಲ ಅಂತ ಕೋಪ ಬರುತ್ತೆ. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈ ಕಡೆ ದೇವ ಸೈಮನ್ಗೆ ವಿಷಯ ಹೇಳಂಗಿಲ್ಲ. ಅಕಸ್ಮಾತ್ ಏನಾದ್ರು ಈ ವಿಷಯನ ಸೈಮನ್ ಕೇಳಿದ್ರೆ ಇವಾಗ ದಯಾಲ್ ಬದುಕಿರೋ ವಿಷಯ ಸೈಮನ್ ಗೊತ್ತಾದ್ರೆ ಸೈಮನ್ ಏನ್ ಮಾಡ್ಬೋದು ಅಂತ ಈಗ ಪ್ರೀತಿನ ದಯಾಲಿಂದ ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಸೈಮನ್ ಸಾಯಕ್ಕಿಂತ ಮುಂಚೆ ದಯಾಲ್ ಕಿವಿಲಿ ಒಂದು ಮಾತಾಡಿರ್ತಾನೆ. ಅದೇನಪ್ಪ ಅಂದ್ರೆ ಪವರ್ ಹೌಸ್. ಅಂಡ್ ದಯಾಲು ಸಹ ದೇವಂಗೆ ನಿಮ್ ಫ್ರೆಂಡ್ ಸಾಯಕ್ಕಿಂತ ಮುಂಚೆ ಪವರ್ ಹೌಸ್ ಅಂತ ಹೇಳ್ತಾನೆ. ಅಂಡ್ ಹಂಗೆ ಹೇಳಿದೆ ತಡ 30 ವರ್ಷದಿಂದ ಕುಡಿದೇ ಇರುವಂತಹ ದೇವ ಅವತ್ತು ಫಸ್ಟ್ ಟೈಮ್ ಕುಡಿತಾನೆ. ಅಸ್ಲಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ತೋರಿಸೋದೇನಂದ್ರೆ 30 ವರ್ಷದಿಂದ ದೇವ ರಾಜಶೇಖರ್ಗೆ ನಾನು ನೀನು ಯಾವತ್ತೂ ಕುಡಿಯಲ್ಲ ಅಂತ ಮಾತು ಕೊಟ್ಟಿರ್ತಾನೆ. ಅಂಡ್ ಯಾವಾಗ ರಾಜಶೇಖರ್ ಸಾಯ್ಗಿಂತ ಮುಂಚೆ ಪವರ್ ಹೌಸ್ ಅನ್ನೋ ಆಕ್ಚುಲಿ ಆ ಪವರ್ ಹೌಸ್ ಒಂದು ಆಲ್ಕೋಹಾಲ್ ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ಸೊ ಈಗ ದೇವ ಒಂದ ಗೇಮ್. ಈಗ ದಯಾಲು ಹೊರಡೆ ಅಂತೂ ಬರಕಾಲ ಅವನ್ನೆಲ್ಲ ಕೆಲಸನೂ ದೇವ ಮುಖಾಂತರನೇ ಮಾಡಿಸ್ಕೊತಾ ಇರ್ತಾನೆ. ಅಂಡ್ ದಯಾಲ್ಗೆ ಬರ್ಬೇಕಾಗಿರುವಂತ ಎಲ್ಲ ದುಡ್ಡನ್ನ ದೇವ ಮುಖಾಂತರ ಒಂದು ಸೀಕ್ರೆಟ್ ಲೊಕೇಶನ್ ಅಲ್ಲಿ ಔಷಿಡ್ತಾನೆ. ಅಂಡ್ ದಯಾಲು ಕೊನೆಗೆ ದೇವನ್ಗೆ ಒಂದು ಲಾಸ್ಟ್ ಟಾಸ್ಕ್ ಅನ್ನ ಕೊಡ್ತಾನೆ. ಅದೇನಪ್ಪ ಅಂತಂದ್ರೆ ಸೈಮನ್ ಮಗ ಅರ್ಜುನ್ನ ಸಾಯಿಸು ಅಂತ. ಆದ್ರೆ ದೇವನ್ಗೆ ಅರ್ಜುನ್ನ ಸಾಯಿಸಕ್ ಇಷ್ಟ ಇರಲ್ಲ. ಯಾಕೆಂತಂದ್ರೆ ಇಡೀ ಗ್ಯಾಂಗ್ ಅಲ್ಲಿ ಅರ್ಜುನ್ ಒಬ್ನೇ ಪ್ರಾಮಾಣಿಕ ಹಾಗೂ ಇನ್ನೋಸೆಂಟ್ ಆಗಿದ್ದ. ಆದ್ರೆ ದಯಾಲು ದೇವನ್ಗೆ ನೀನ್ ಅರ್ಜುನ್ನ ಸಾಯಿಸ್ಲೇಬೇಕಂತ ಹೇಳ್ತಾನೆ. ಆಗ ದೇವ ಅರ್ಜುನ ಕರೆದು ನಿನ್ ಕಲ್ಯಾಣಿನ ಇಷ್ಟಪಡ್ತಾ ಇದೆಯೋ ಅನ್ನೋ ವಿಷಯ ನನ್ಗೆ ಗೊತ್ತು, ಹೋಗಿ ನೀ ಇಬ್ರು ದೂರ ಚೆನ್ನಾಗಿ ಬಾಳಿ ಅಂತ ಅರ್ಜುನ್ ಮತ್ತು ಕಲ್ಯಾಣಿನ ಕಲ್ಸ್ಕೊಡ್ತಾನೆ. ಕಲ್ಸ್ಕೊಟ್ಬಿಟ್ಟು ದೇವ ಅರ್ಜುನ್ನ ಸಾಯಿಸ್ತೆ ಅಂತ ದಯಾಲ್ಗೆ ಹೇಳ್ತಾನೆ. ಆದ್ರೆ 1 ಅವರ್ ಆದ್ಮೇಲೆ ದಯಾಲು ದೇವಂಗೆ ಮೆಸೇಜ್ ಮಾಡ್ತಾನೆ ನೀನ್ ಅರ್ಜುನ್ನ ಸಾಯಿಸಿಲ್ಲ ಅಂತ. ಆಗ ದೇವಂಗೆ ಒಂದು ದೊಡ್ಡ ಬರುತ್ತೆ. ಅದೇನಪ್ಪ ಅಂತಂದ್ರೆ ನಾನು ಅರ್ಜುನ್ನ ಸಾಯಿಸಿಲ್ಲ ಅನ್ನೋ ವಿಷಯ ಕೇವಲ ನಂಗೆ ಅರ್ಜುನ್ಗೆ ಕಲ್ಯಾಣಿಗೆ ಮಾತ್ರ ಗೊತ್ತು. ಅಂಡ್ ಇದರಿಂದ ಗೊತ್ತಾಗೋದೇನಂದ್ರೆ ಕಲ್ಯಾಣಿ ಮತ್ತೆ ದಯಾಲು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ. ಆಗ ದೇವ ಕಲ್ಯಾಣಿನ ಕಿಡ್ನಾಪ್ ಮಾಡಿಸ್ತಾನೆ. ಅಂಡ್ ಕಿಡ್ನಾಪ್ ಮಾಡಿಸಿ ದಯಾಲ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ಹಾಗೂ ದೇವ ಅರ್ಜುನ್ಗೆ ಎಲ್ಲ ವಿಷಯನೂ ಹೇಳ್ತಾನೆ. ಆಕ್ಚುಲಿ ಮ್ಯಾಟರ್ ಏನಪ್ಪಾ ಅಂತಂದ್ರೆ ದಯಾಲ್ ರಿಯಲ್ ಹೆಸರು ದಿಲೀಪ್ ಅಂತ. ಇವನು ಒಬ್ಬ ಪೊಲೀಸ್ ಆಫೀಸರು. ಕಲ್ಯಾಣಿ ಮತ್ತೆ ದಿಲೀಪ್ ಇಬ್ರು ಒಟ್ಟಿಗೆ ಟ್ರೈನಿಂಗ್ ತಗೊಂಡಿದ್ರು. ಅಂಡ್ ಡಿಪಾರ್ಟ್ಮೆಂಟ್ ಅವರೇ ದಿಲೀಪ್ನ ಅಂಡರ್ ಕವರ್ ಆಫೀಸರ್ ಆಗಿ ಕಳಿಸಿದ್ರು. ಮತ್ತು ಕಲ್ಯಾಣಿ ಮತ್ತೆ ದಿಲೀಪ್ ಮೊದಲಿಂದನೂ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು. ಆದ್ರೆ ದಿಲೀಪ್ ಕೆಲಸ ಮಾಡ್ತಾ ಅವ್ನು ಗೊತ್ತಾಗೋದೇನಂದ್ರೆ ಈ ಪೊಲೀಸ್ ಕೆಲಸಕ್ಕೋಸ್ಕರ ಇವಿ ರಿಸ್ಕ್ ಅನ್ನ ತಗೋತಾ ಇದೀನಿ, ಅದಕ್ಕೆ ಮುಂದೆ ನಾನು ಈ ಗ್ಯಾಂಗ್ ನ ಯೂಸ್ ಮಾಡ್ಕೊಂಡು ನಾನೇ ಸ್ವಂತ ದುಡ್ಡು ದುಡಿಯೋಣ ಅಂತ ಅವನು ಡಿಪಾರ್ಟ್ಮೆಂಟ್ ನ ಒಬ್ಬ ಆಫೀಸರ್ ಆಗಿದ್ರು ಸಹ ಇಲ್ಲಿಗಲ್ ಕೆಲಸನ ಮಾಡ್ತಾ ಇರ್ತಾನೆ. ಅಂಡ್ ಈವನ್ ಕಲ್ಯಾಣಿನೂ ಸಹ ದಿಲೀಪ್ ಜೊತೆನೆ ಜಾಯ್ನ್ ಆಗ್ತಾಳೆ. ಸೊ ಈಗ ದೇವ ಕಲ್ಯಾಣಿನ ತೋರಿಸಿ ಕಲ್ಯಾಣಿಗೆ ಜೀವಂತವಾಗಬೇಕು ಅಂತಂದ್ರೆ ಪ್ರೀತಿನ ಬಿಟ್ಬಿಡು ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಅಂಡ್ ದಯಾಲ್ ಅದಕ್ಕೆ ಎದುರುಕೊಂಡು ಪ್ರೀತಿನ ಬಿಟ್ಬಿಡ್ತಾನೆ. ಮತ್ತೊಂದ್ ಕಡೆ ದೇವ ಪ್ರೀತಿನ ಇಬ್ರು ತಂಗಿದೀರ್ನ ಅವನ ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಅವ್ನ ಫ್ರೆಂಡು ದೇವಂಗೆ ಫೋನ್ ಮಾಡಿ ಯಾರೋ 20 ಜನ ಅಪರಿಚಿತರು ರೂಮ್ ರೆಂಟ್ ಬೇಕು ಅಂತ ಬಂದಿದ್ದಾರೆ, ಏನ್ ಮಾಡುದು ಅಂತ ಕೇಳ್ತಾನೆ. ಆಗ ದೇವ ಆ 20 ಜನನ ದಯಾಲ್ನ ಕಳ್ಸಿರ್ಬೇಕು ಅನ್ಕೊಂಡು ದೇವ ಅವ್ನ ಮನೆಗೆ ಹೋಗ್ತಾನೆ. ಅಂಡ್ ದೇವಂಗೆ ಇನ್ನೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಪ್ಪ ಅಂದ್ರೆ ದೇವನ ಮಗಳು ಇನ್ನೂ ಬದುಕಿದಾಳೆ ಅಂತ. ಅಂಡ್ ಅವಳು ದೇವನ ಟೆಲಿಫೋನ್ಗೆ ಕಾಲ್ ಮಾಡಿ 5821 ನಂಬರ್ ಹೇಳ್ತಾಳೆ ಅಂತ ಅವ್ನಿಗೆ ರಾಜಶೇಖರ್ ಹೇಳಿರುವಂತ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೊಂದ್ ಕಡೆ ಕಿಡ್ನಾಪ್ ಆಗಿರುವಂತ ಕಲ್ಯಾಣಿ ದೇವನ ಹುಡುಗರ ಜೊತೆ ಫೈಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ.
ಹಾಗೂ ಎಸ್ಕೇಪ್ ಆಗಿರೋ ಕಲ್ಯಾಣಿ ದಯಾಲ್ಗೆ ಫೋನ್ ಮಾಡಿ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಬೇಗ ಪ್ರೀತಿನ ಹಿಡಿ ಅಂತ ಹೇಳ್ತಾಳೆ. ಈಗ ರಾತ್ರಿ ಸಮಯ ಆಗಿದೆ. ಒಂದ್ ಕಡೆ ದಯಾಲು ಪ್ರೀತಿನ ಹಿಡಿಯಕ್ಕೆ ಹೋಗಿದ್ದಾನೆ, ಮತ್ತೊಂದ್ ಕಡೆ ರೋಡಿಗಳೆಲ್ಲ ದೇವನ್ನ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಈಗ ದೇವ ರೋಡಿಗಳ ಜೊತೆ ಫೈಟ್ ಮಾಡ್ತಾ ಇದ್ದಾನೆ. ಮತ್ತೊಂದ್ ಕಡೆ ಪ್ರೀತಿಯನ್ನ ಹಿಡಿಯಕ್ಕೆ ದಯಾಲ್ ಹೋಗ್ತಾ ಇದ್ದಾನೆ. ಪ್ರೀತಿ ದೇವ ಕಳಿಸಿರುವಂತ ಕಾರಲ್ಲಿ ಕುತ್ಕೊಂಡ್ ಬರ್ತಾ ಇದ್ಲು. ಆದ್ರೆ ದಯಾಲ್ ಆ ಕಾರ್ ಹತ್ರ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಕಾರಿಂದ ಪ್ರೀತಿ ಎಸ್ಕೇಪ್ ಆಗಿ ರೈಲ್ವೆ ಸ್ಟೇಷನ್ ಒಂದು ಟ್ರೈನ್ ಹತ್ತುತ್ತಾಳೆ. ಆಗ ದಯಾಲು ಪ್ರೀತಿಯನ್ನು ಸೇಸ್ ಮಾಡ್ಕೊಂಡು ಅವನು ಟ್ರೈನ್ ಹತ್ತಾನೆ. ಆಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜಶೇಖರ್ ಪ್ರೀತಿಗೆ ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಅಪಾಯ ಬಂದ್ರೆ ನೀನು ಈ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ 5821 ನಂಬರ್ ಹೇಳು, ನಿನ್ ಜೀವನದಲ್ಲಿ ಯಾವುದೇ ಅಪಾಯ ಇದ್ರೂ ಬಚಾವಾಗ್ತೀಯ ಅಂತ. ಇದರಿಂದ ಗೊತ್ತಾದೇನಂದ್ರೆ ಅಸಲಿಗೆ ಪ್ರೀತಿ ದೇವನ್ ಮಗಳು ಅಂತ. ಅಂಡ್ ಇದ್ರಂತೆ ಪ್ರೀತಿ ರಾಜಶೇಖರ್ ಕೊಟ್ಟಿರುವಂತ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡ್ತಾಳೆ. ಇಲ್ಲಿ ಟೆಲಿಫೋನ್ ರಿಂಗ್ ಅಂದ ಅಲ್ಲಿ ದೇವ ಫೈಟ್ ಮಾಡೋದನ್ನು ಬಿಟ್ಟು ಆ ಟೆಲಿಫೋನ್ ನ ರಿಸೀವ್ ಮಾಡ್ತಾನೆ. ಆಗ ಪ್ರೀತಿ, ನಾನು ರಾಜಶೇಖರ್ ಮಗಳು ಪ್ರೀತಿ, ನಾನು ಇವಾಗ ಅಪಾಯದಲ್ಲಿ ಇದ್ದೀನಿ, ನಿಮ್ ಕೂಲಿ ನಂಬರ್ 5821 ಈ ನಂಬರ್ ಹೇಳಿದ್ರೆ ನೀವು ನನ್ನ ಬಚಾವ್ ಮಾಡ್ತಿರಲ್ಲ, ನಾನೀಗ ರೈಲ್ವೆ ಸ್ಟೇಷನ್ ಇದ್ದೀನಿ, ಪ್ಲೀಸ್ ನನ್ನ ಸೇವ್ ಮಾಡಿ ಅಂತ ಕೇಳ್ಕೊತಾಳೆ. ಇದರಿಂದ ದೇವ ಇಷ್ಟು ದಿನ ನನ್ನ ಜೊತೆ ಇದ್ದಂತ ಪ್ರೀತಿನೇ ನಮ್ಮ ಮಗಳು ಅಂತ ಫುಲ್ ಎಮೋಷನಲ್ ಆಗ್ತಾನೆ. ಈ ಕಡೆ ದಯಾಲು ಪ್ರೀತಿಯನ್ನ ಸಾಯಿಸಕ್ ಹೋಗ್ತಾನೆ. ಬಟ್ ಅಷ್ಟೇ ದೇವನ್ ಫ್ರೆಂಡ್ ಬಂದು ಅವನು ಮತ್ತೆ ದಯಾಲ್ ಇಬ್ರು ರೈಲಿನಿಂದ ಕೆಳಗಡೆ ಬೀಳ್ತಾರೆ. ಇದರಿಂದ ಟ್ರೈನಲ್ಲಿ ಓಡೇ ಇರುವಂತ ಪ್ರೀತಿ ಸೇವ್ ಆಗ್ತಾಳೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟ್ರೈನ್ ಒಳಗಡೆ ಕಲ್ಯಾಣಿ ಇರ್ತಾಳೆ. ಅಂಡ್ ಕಲ್ಯಾಣಿ ಪ್ರೀತಿ ಹತ್ರ ಹೋಗಿ ನಾನು ದೇವ ಕಳ್ಸಿರುವಂತ ಹುಡುಗಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೋ, ಹೊರಗಡೆ ಒಂದು ಕಾರ್ ಇದೆ, ಆ ಕಾರಲ್ಲಿ ದೇವ ವೇಟ್ ಮಾಡ್ತಾನೆ ಬಾ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಮತ್ತೊಂದ್ ಕಡೆ ದಯಾಲು ಕೋಪದಿಂದ ಅರ್ಜುನ ಕಿಡ್ನಾಪ್ ಮಾಡಿ ಸೈಮನ್ಗೆ ವಿಡಿಯೋ ಕಾಲ್ ಮಾಡ್ತಾನೆ. ಇಲ್ಲಿ ವಿಡಿಯೋ ಕಾಲ್ ರಿಸೀವ್ ಮಾಡಿದಂತ ಸೈಮನ್ ದಯಾಲ್ನ ನೋಡಿ ಇವ್ನು ಇನ್ನೂ ಸತ್ತಿಲ್ವಾ ಬದುಕಿದಾನ ಅಂತ ಆಶ್ಚರ್ಯನಾಗ್ತಾನೆ. ಆಗ ದಯಾಲು ನನ್ನ ದೇವನೇ ಬದುಕಿಸಿದ್ದು, ಈಗ ನೋಡು ನಾನು ನಿಮ್ಮ ಮಗನ ಹೆಂಗ್ ಸಾಯಿಸ್ತೀನಿ ಅಂತ ಸೈಮನ್ ಮುಂದೆನೆ ಅವ್ನ ಮಗ ಅರ್ಜುನ ಸಾಯಿಸ್ತಾನೆ. ಇದು ನೋಡಿದಂತ ಸೈಮನ್ಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಟ್ರೈನಲ್ಲಿ ನೆಕ್ಸ್ಟ್ ಸ್ಟಾಪ್ ಬಂದಿದೆ. ಈಗ ಕಲ್ಯಾಣಿ ಮತ್ತೆ ಪ್ರೀತಿ ಒಂದ್ ಕಾರನ್ನ ಹತ್ತಿದ್ದಾರೆ. ಬಟ್ ಆ ಕಾರು ಒಳಗಡೆ ಸೈಮನ್ ಕಡೆಯವರು ಇರ್ತಾರೆ. ಯಾರು ಕಲ್ಯಾಣಿ ಮತ್ತೆ ಪ್ರೀತಿಯನ್ನ ಸೈಮನ್ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಸೈಮನ್ಗೆ ಕಲ್ಯಾಣಿ ದಯಾಲ್ನ ಹೆಂಡತಿ ಅನ್ನೋ ವಿಷಯ ಗೊತ್ತಾಗುತ್ತೆ. ಪ್ರತೀಕಾರನ ತೀರ್ಸ್ಕೊಳ್ಳೋಕೋಸ್ಕರ ಸೈಮನ್ ದಯಾಲ್ಗೆ ವಿಡಿಯೋ ಕಾಲ್ ಮಾಡಿ ದಯಾಲ್ ಮುಂದೆನೆ ಅವನ ಹೆಂಡತಿ ಕಲ್ಯಾಣಿನ ಚುಚ್ಚಿ ಸಾಯಿಸ್ತಾನೆ. ಮತ್ತೊಂದ್ ಕಡೆ ರೋಡಿ ಎಲ್ಲ ದೇವಂಗೆ ಹೊಡಿತಾರೆ. ಇಲ್ಲಿ ದೇವ ತುಂಬಾನೇ ಇನ್ಜೂರ್ಡ್ ಆಗಿದ್ದಾನೆ. ಅದೇ ಟೈಮ್ಗೆ ದೇವನ್ ಹೆಲ್ಪ್ಗೆ ಅಂತ ಅವನ ಫ್ರೆಂಡ್ ಕಾಲೇಶ ಬರ್ತಾನೆ. ಇಲ್ಲಿ ಇವರಿಬ್ರು ಸೇರ್ಕೊಂಡು ಆ ಗುಂಡಗಳನ್ನ ಹೊಡೆದಾಕ್ತಾರೆ. ಇದಾದ್ಮೇಲೆ ದೇವಂಗೆ ಒಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಸೈಮನ್ನು ನನ್ನ ಕಣ್ಮುಂದೆನೆ ದಯಾಲ್ ನಮ್ಮ ಮಗಳನ್ನ ಸಾಯಿಸಿದಾನೆ, ದಯಾಲ್ ಬದುಕಕ್ಕೆ ನೀನೇ ಕಾರಣ, ಅದಕ್ಕೆ ಇವಾಗ ನಿಮ್ಮ ಮಗಳು ನಿನ್ಗೆ ಬೇಕು ಅಂತಂದ್ರೆ, ಅದಕ್ಕೆ ನಿನ್ ಜೊತೆ ಇದ್ದಂತ ಪ್ರೀತಿ ನಿನ್ಗೆ ಬೇಕು ಅಂತಂದ್ರೆ ಬೇಗ ಇಲ್ಲಿ ಬಾ ಅಂತ ಕರಿತಾನೆ. ಅದಕ್ಕೆ ದೇವ ಸೈಮನ್ನ ಬಳಿ ಹೋಗ್ತಾನೆ. ಇಲ್ಲಿ ಸೈಮನ್ನು ನಿನ್ ಕಣ್ಮುಂದೆನೆ ನಿನ್ ಸ್ವಂತ ಮಗ ಏನಾದ್ರು ಸತ್ತೋದ್ರೆ ಅದೆಷ್ಟು ದುಃಖ ಆಗುತ್ತೆ ಅಂತ ನಿಂಗೆ ಇವಾಗ ತೋರಿಸ್ತೀನಿ, ನಿಮ್ ಮಕ್ಳಿಲ್ಲ ಅಂತ ಅಂದ್ರೇನು, ಈ ಪ್ರೀತಿ ನಿಮ್ ಮಗಳ ತರ ಅವಳನ್ನ ನಿನ್ ಕಣ್ಮುಂದೆ ಸಾಯಿಸ್ತೀನಿ ಅಂತ ಪ್ರೀತಿಯನ್ನ ಸಾಯಿಸಕ್ ಹೋಗ್ತಾನೆ. ಪ್ರೀತಿಯನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ದೇವ ಸೈಮನ್ಗೆ ಒಂದು ಸತ್ಯನ ಹೇಳ್ತಾನೆ. ಅದೇನಪ್ಪಾ ಅಂತ ಅಂದ್ರೆ 30 ವರ್ಷದಿಂದ ದೇವ ಒಂದು ಕೂಲಿ ಕೆಲಸ ಮಾಡ್ತಿದ್ದ. ಆಗ ಓನರು ಆ ಕೂಲಿಗಳ ಹತ್ರ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿಸ್ತಾ ಇದ್ದ. ಆದ್ರೆ ಕೂಲಿಗಳಿಗೆ ತಾವೇನ್ ಮಾಡ್ತಾ ಇದೀವಿ ಅಂತ ಅರಿವೇ ಇರಲಿಲ್ಲ, ಅಷ್ಟು ಮುಗ್ಧರಾಗಿದ್ರು. ಅಂಡ್ ಅದೇ ಟೈಮ್ಗೆ ಪೊಲೀಸರು 400 ಜನ ಕೂಲಿನ ಅರೆಸ್ಟ್ ಮಾಡ್ತಾರೆ. ನಿಮ್ಮಲ್ಲಿ 100 ಜನ ನನ್ನ ಜೊತೆ ಇವಾಗ ಜೈಲಿಗೆ ಬನ್ನಿ, ನಿಮ್ಗೆ ಹೇಗಾದ್ರೂ ಮಾಡಿ ನಾನು ಬೇಲಿಂದ ಬಿಡಿಸ್ಕೊಂಡ್ ಬರ್ತೀನಿ. ಇದಕ್ಕೆ ಆ ಕೂಲಿಗಳು 400 ಜನ ಹೋಗಕ್ಕಿಂತ ನಮ್ಮಲ್ಲಿ ಯಾರು 100 ಜನ ಹೋಗೋಣ ಅಂತ ದೇವನ್ ಜೊತೆ 99 ಕೂಲಿಗಳು ಹೋಗ್ತಾರೆ. ಆದ್ರೆ ಓನರು ಆ 100 ಜನ ಕೂಲಿಗಳನ್ನ ದಾರಿ ಮಧ್ಯದಲ್ಲೇ ಸಾಯಿಸೋಣ ಅಂತ ಸ್ಕೆಚ್ ಆಗ್ತಾನೆ. ಅಂಡ್ ಇದ್ರಂತೆ ಅವನು ಶಿಪ್ ಅಲ್ಲಿ ಆ ಕೂಲಿಗಳ ವಿರುದ್ಧ ಅಟ್ಯಾಕ್ ಮಾಡಿಸ್ತಾನೆ. ಆಗ ಆ ಕೂಲಿಗಳು ತಮ್ಮ ರಕ್ಷಣೆಗೋಸ್ಕರ ದೇವನ್ ಜೊತೆ ನಿಂತು ಹೋರಾಡ್ತಾರೆ. ಅಂಡ್ ಈ ಘಟನೆ ನಂತರ ಕೇವಲ 20 ಜನ ಕೂಲಿಗಳು ಮಾತ್ರ ಬದುಕ್ತಾರೆ. ಈ ಘಟನೆ ಆದ್ಮೇಲೆ ದೇವ ಆ ಓನರ್ನ ಸಾಯಿಸ್ತಾನೆ. ಅಸ್ಲಿಗೆ ಓನರ್ ಬೇರೆ ಯಾರು ಅಲ್ಲ, ಬದಲಿಗೆ ಸೈಮನ್ನ ತಂದೆ ಆಗಿದ್ದ. ಅಂಡ್ ಈ ವಿಷಯ ಅವಾಗ ಸೈಮನ್ ಗೊತ್ತಾಗುತ್ತೋ ತನ್ನ ತಂದೆಯನ್ನ ಸಾಯಿಸ್ತೋನು ಇವತ್ತು ನಮ್ಮ ಮುಂದೆ ಇದ್ದಾನೆ ಅಂತ ದೇವನ ಸಾಯಿಸಕ್ ಹೋಗ್ತಾನೆ. ಅಂಡ್ ಇವರಿಬ್ರು ನಡುವೆ ಸ್ಟ್ರಾಂಗ್ ಬ್ಯಾಟಲ್ ನಡೆಯುತ್ತೆ. ಅಂಡ್ ಕೊನೆಗೆ ದೇವ ಸೈಮನ್ನ ಸಾಯಿಸ್ತಾನೆ. ಸೈಮನ್ ಸಾಯಿಸಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಸೈಮನ್ನ ಫ್ರೆಂಡ್ ದಾಹ ಕಡೆಯವರು ಬಂದು ದೇವ ಪ್ರೀತಿ ಕಾಲೇಜ್ನ ಕಿಡ್ನಾಪ್ ಮಾಡಿಸ್ತಾರೆ. ಈಗ ದಾಹ ಇಂಡಿಯಾಗೆ ಲ್ಯಾಂಡ್ ಆಗಿ ದೇವನ ಸಾಯಿಸಕ್ಕೆ ಅಂತ ಹೋಗ್ತಾನೆ. ಬಟ್ ಅವನು ಯಾವಾಗ ದೇವನ ಸಾಯಿಸಕ್ ಹೋಗ್ತಾನೋ ಆಗ ಅವನು ದೇವನ ನೋಡಿ ಅವನಿಗೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ದೇವ ಯಾವಾಗ ಓನರ್ನ ಸಾಯಿಸ್ತಾನೋ ಆಗ ದಾಹ ಅದನ್ನ ನೋಡಿರ್ತಾನೆ. ಅಂಡ್ ಅವಾಗಿನಿಂದ ಅವನು ದೇವನ ಫ್ಯಾನ್ ಆಗಿರ್ತಾನೆ ಮತ್ತು ಅವನು ದೇವನ ತನ್ನ ರೈಟ್ ಹ್ಯಾಂಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಆ ಘಟನೆ ನಡೆದ ಮೇಲೆ ದೇವ ಯಾವತ್ತೂ ಹೊರಗಡೆ ಕಾಣಿಸ್ಕೊಂಡಿಲ್ಲ. ಅಂಡ್ ಅದಕ್ಕೆ ಇವಾಗ ದೇವ ಕಾಣಿಸ್ಕೊಂಡ್ಮೇಲೆ ಅವನು ದೇವಂಗೆ ತನ್ನ ಜೊತೆ ವರ್ಕ್ ಮಾಡೋಕ್ಕೆ ಆಫರ್ ಕೊಡ್ತಾನೆ. ಅಂಡ್ ಅದೇ ಟೈಮ್ಗೆ ಅರ್ಜುನ ಸಾಯಿಸಿದಂತ ದಯಾಲ್ನ ದಾಹ ಕಡೆಯವರು ಹಿಡ್ಕೊಂಡ್ ಬರ್ತಾರೆ. ಆಗ ದೇವ ಒಂದು ದೊಡ್ಡ ಗುಂಡಿಯನ್ನ ತೋಡಿ ಅದರಲ್ಲಿ ದಯಾಲ್ನ ಮಣ್ಣು ಮಾಡಿಸ್ತಾನೆ. ಈಗ ದಾಹ ದೇವನ್ನ ಎಲ್ಲ ಆಯ್ತಲ್ಲ, ಇವಾಗ ನೀವು ನಮ್ ರೈಟ್ ಹ್ಯಾಂಡ್ ಆಗ್ತೀರಾ ಅಂತ ಕೇಳ್ಕೊತಾನೆ. ದೇವ ನಿನ್ನಿಂದ ಆಗ್ಲಿ ಯಾರಿಂದನೂ ಕೂಲಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾನೆ. ಅಸ್ಲಿಗೆ ದಯಾಲು ಅಲ್ಲಿ ವರ್ಕ್ ಮಾಡ್ತಾ ಕೂಲಿಗಳ ಬ್ಲಡ್ ಗ್ರೂಪ್ ನ ನೋಡಿ ಅಲ್ಲಿ ಯಾರ್ದು ರೇರ್ ಬ್ಲಡ್ ಗ್ರೂಪ್ ಇರುತ್ತೋ ಅಂಡ್ ಡಿಮ್ಯಾಂಡಿಂಗ್ ಇರುತ್ತೋ ಅವರ ಬಾಡಿ ಆರ್ಗನ್ಸ್ನೆಲ್ಲ ಸೇಲ್ ಮಾಡ್ತಿದ್ದ. ಅಂಡ್ ಯಾವಾಗ ಈ ವಿಷಯ ರಾಜಶೇಖರ್ ಗೊತ್ತಾಗುತ್ತೋ ಈ ವಿಷಯನ ಮುಚ್ಚಾಕೋಸ್ಕರ ದಯಾಲೇ ರಾಜಶೇಖರ್ನ ಸಾಯಿಸಿರ್ತಾನೆ. ಸೊ ಈಗ ದಯಾಲ್ ಹೋದ ಮುಂದೆ ಈ ಬಿಸ್ನೆಸ್ ನ ಯಾರು ಕಂಟಿನ್ಯೂ ಮಾಡಬಾರ್ದು ಮತ್ತು ಕೂಲಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ವಾರ್ನ್ ಮಾಡ್ತಾನೆ. ಹೀಗೆ ಆ ಸೀನ್ ಮುಗಿಯುತ್ತೆ. ಲಾಸ್ಟ್ ಸೀನ್ ಅಲ್ಲಿ ನಮಗೆ ಪ್ರೀತಿ ಮತ್ತು ಅವರಿಬ್ರು ತಂಗಿದಿರನ್ನ ಫ್ಲೈಟ್ ಹಚ್ಚಿ ಫಾರಿನ್ಗೆ ಕಳಿಸ್ತಾನೆ. ಅಂಡ್ ದೇವ ಕೊನೆಗೂ ಪ್ರೀತಿಗೆ ನೀನೇ ನನ್ನ ಮಗಳು ಅನ್ನೋ ಸತ್ಯ ಹೇಳಿಲ್ಲ. ಇದರಿಂದ ಪ್ರೀತಿಗೆ ದೇವನೇ ತನ್ನ ನಿಜವಾದ ತಂದೆ ಅನ್ನೋ ವಿಷಯ ಗೊತ್ತಿರಲ್ಲ. ಅಂಡ್ ಎಲ್ಲ ವಿಷಯ ಗೊತ್ತಿರುವಂತ ದೇವ ಪ್ರೀತಿಗೆ ಏನು ಹೇಳ್ದೆ ಅಲ್ಲೇ ಕಳಿಸ್ಕೊಡ್ತಾನೆ. ಅಲ್ಲಿಗೆ ಮೂವಿ ಎಮೋಷನಲ್ ಆಗಿ ಎಂಡ್ ಆಗುತ್ತೆ. ಸೊ ಇದಾಗಿತ್ತು ಕೂಲಿ ಮೂವಿ ಎಕ್ಸ್ಪ್ಲನೇಷನ್. ಇನ್ನು ಹೊಸ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.